ಯು ಟರ್ನ್ ರಾಜಕಾರಣ. ಓಕೆ, ಏನಿದು ಮೊನ್ನೆ ಖಾತ್ರಿ, ಇವತ್ತು ಖ್ಯಾತೆ. ಅದು ಖಾತ್ರಿ ಆಗಿದೆ. ಮೊದಲು 3 DCM ಸ್ಥಾನಗಳಿಗೆ ನಡೆದಿತ್ತು ಹಗ್ಗ ಜಗ್ಗಾಟ, ಎಲ್ಲ ಜಗ್ಗಾಟ ಕೂಡ ನಡೆದಿತ್ತು. ಈಗ ನನಗೆ ಈ ಖಾತೆ ಬೇಡವಣ್ಣ, ಕೈನಲ್ಲಿ ದಿನಕ್ಕೊಂದು ಬಣ್ಣ. ಅಫ್ಕೋರ್ಸ್ ದಿನಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ಬಣ್ಣ ಅಂತ ಹಾಕಿದ್ರು ತಪ್ಪಿಲ್ಲ. ಕೊಟ್ಟ ಖಾತೆ ನನಗೆ ಬೇಡ ಅಂತ ಈ 4 ಸಚಿವರು ಹೇಳ್ತಾ ಇದ್ದಾರೆ. ಕ್ಯಾಬಿನೆಟ್ನಲ್ಲಿ ಒಮ್ಮೆ ಆದರೂ ಚಾನ್ಸ್ ಕೊಡಿ ಅಂತಿರೋ ಸೀನಿಯರ್ಸ್ ಇದ್ದಾರೆ. ಅಯ್ಯೋ ಯಾವುದೋ ಒಂದು ಕೊಟ್ಟರೆ ಬಡವ ಮಡಗ್ದಂಗೆ ಇಡ್ಬಿಡ್ತೀನಿ ಶಿವ ಅಂತ ಹೇಳ್ತಾರಲ್ಲ, ಹಂಗಿಲ್ಲ. ಎಲ್ಲ ರೆಬಲ್, ಎಲ್ಲ ಹೊಟ್ಟೆ ತುಂಬಿದವ್ರಿ. ಹೊಸ ಸಚಿವ ಸ್ಥಾನದ ಬೇಡಿಕೆಗೆ ಹೈರಾಣ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್. ಇವತ್ತು CM DK ಶಿವಕುಮಾರ್ ಜೊತೆ ಹೈಕಮಾಂಡ್ ವಿಸ್ತೃತವಾದಂಥ ಚರ್ಚೆಯನ್ನು ನಡೆಸುತ್ತಂತೆ. ಆಗ ಈ ಮುನಿಸಿನ ಹಿಂದಿರುವ ನಾಯಕ ರಿವೀಲ್ ಮಾಡ್ತಾರೆ CM DK ಶಿವಕುಮಾರ್. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ನೋಡ್ತಾ ಇದ್ದೀರಲ್ಲ, ಮೊನ್ನೆ ಎಸ್ ಓಕೆ ನೀವು ಕೊಟ್ಟಿದ್ದೆಲ್ಲ ಓಕೆ ಅಂತ ಹೇಳ್ತಾರೆ. ಆಮೇಲೆ ಈಗ ಯಾಕೋ ಇದು ಸರಿ ಬರ್ತಾ ಇಲ್ಲ, ಬೇಡ ಅಂತ ಹೇಳ್ತಾ ಇದ್ದಾರೆ. ಏನು ನಿಮ್ಗೆ ಆಗ್ತಾ ಇರೋ ಪ್ರಾಬ್ಲಮ್ ಏನು? ನಮ್ಮ ಜನರ ಮುಂದೆ ಹೇಳ್ರಿ. ಕೆಲವೊಬ್ಬರೆಲ್ಲ ಹೇಳ್ತಿರ್ತಾರೆ, ಮದ ತುಂಬಿದ ನಾಯಕರು ಏನು ಹೇಳ್ತಿರ್ತಾರೆ, ಇದನ್ನೆಲ್ಲ ಮಾಧ್ಯಮದ ಮುಂದೆ ಹೇಳೋಕ್ಕಾಗುತ್ತಾ ಅಂತ. ಜನರಿಗೆ ತಲುಪಿಸೋದೆ ನಾವು ರೀ, ನಮಗೆ ಹೇಳ್ಬೇಕು. ನೀವು ಏನು ನೀವು ನಿಮ್ಮ ಕ್ಷೇತ್ರದ ಜನತೆಗೆ ಒಬ್ಬೊಬ್ಬರ ಹತ್ರ ಹೋಗಿ ಹೇಳ್ತಿದ್ದೀರಾ, ಹೇಳಿ. ಹಂಗಿದ್ರೆ ನೋ ಪ್ರಾಬ್ಲಮ್. ಜನರನ್ನಂತೂ ಓಟ್ ಹಾಕ್ಸಿದ್ಮೇಲೆ ಮುಗೀತು, ತಿಪ್ಪೆಗೆ ಬಿಸಾಕಂಗೆ ನೋಡ್ತೀರಾ. ನಿಮ್ಮ ಮದ, ಆ ಗತ್ತು ಗೈರತ್ತು ಚುನಾವಣೆ ಬಂದಾಗ ಮಾತ್ರ ಅಯ್ಯೋ ಅಪ್ಪ ಆ ಭಿಕ್ಷುಕರಿಗಿಂತ ಕಡೆಯಾಗಿ, ಭಿಕ್ಷುಕರಿಗೂ ಅವ್ರ ಮೇಲೆ ಗೌರವ ಇದೆ ನಮಗೆ, ಯಾವ ಪರಿಸ್ಥಿತಿ ತಕ್ಕಂಗೆ ಹಂಗೆ ಆಗಿರುತ್ತೆ. ಅದಕ್ಕಿಂತ ಒಂದು ಏನೇನು ಡ್ರಾಮಾ ಮಾಡಿಕೊಂಡು ಕಡೆಗಾಣಿಸ್ಕೊಂಡು ನೀವು ಓಟ್ ಕೇಳ್ತೀರಲ್ಲ, ಅಧಿಕಾರ ಬಂದ ಮೇಲೆ ನಿಮ್ದು ಏನು ಹಾವಭಾವ ಹಿಂಗಿರುತ್ತೆ. ಆಮೇಲೆ ಮತ್ತೆ ಎಂಥ ತ್ಯಾಗಮಯಿಗಳಾಗ್ಬಿಡ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ಬೇಡಪ್ಪ ನಂಗೆ ಆ ಖಾತೆ ಕೊಟ್ಟರು ಬೇಡ, ಇಲ್ಲೇನಿದೆ ಅದೇ. ಈ ಚಂದಕ್ಕೆ ಯಾಕೆ ನೀವು ನಾಟಕ ಎಲ್ಲ ಮಾಡ್ಕೊಂಡಿರೋದು? ಖಾತೆಯ ಖ್ಯಾತೆ ತೆಗ್ದವ್ರು ಯಾರು ಅಂತ ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಮೊದಲು ಕೊಟ್ಟಾಗ ಸುಮ್ಮನೆ ಬಾಯಿ ಮುಚ್ಕೊಂಡು ಇಸ್ಕೊಳ್ಬೇಕಿತ್ತು, ಹೌದಾ? ಅದೂ ಇಲ್ಲ ಅಂದರೆ ಉದ್ದೇಶ ಏನು ಹೇಳ್ಬಿಡಿ, ನಿಮ್ಮದು ಏನು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದಾದರೂ ಹೇಳ್ಬೇಕು, ಜನಕ್ಕೆ ಗೊತ್ತಾಗಲೇಬೇಕು ರೀ ಅಲ್ವಾ? ನಾವು ಹಿಂಗೆ ಹೇಳಿದ ತಕ್ಷಣ ಅವ್ರು ಕೇಳಿಬಿಡ್ತಾರಂತ ನಾನು ಅಂದ್ಕೊಂಡಿಲ್ಲ, ಆ ಭ್ರಮೆಯಲ್ಲಿ ನಾವಿಲ್ಲ. ಆದರೂ ಎಚ್ಚರಿಸೋ ಕೆಲಸ ನಮ್ಮ ಜಾಬ್ ಇದು, ಹಾಗಾಗಿ ಕೆಲಸ ಮಾಡ್ತಾ ಇದ್ದೀವಿ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಫೋನೋ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲೆಟ್ಸ್ ಹ್ಯಾವ್ ಕಾನ್ವರ್ಸೇಷನ್ ವಿತ್ ಹರ್. ದೀಪಾ, ಈ ಖಾತೆ ನಾವು ಯಾಕೋ ನಮಗೂ ಸುಮ್ಮನೆ ಇರೋಕ್ಕಾಗ್ತಾ ಇಲ್ಲ, ಅದನ್ನು ಹೇಳದೇ ಇರೋಕ್ಕಾಗಲ್ಲ, ಹಾಗಿದೆ ಪರಿಸ್ಥಿತಿ. ಇದು ಈ ಖ್ಯಾತಿ ಯಾವಾಗಲೂ ಇರುತ್ತೆ, ಸರ್ಕಾರ ಬಂದಾಗ, ಹೊಸ ಸರ್ಕಾರ ಶುರುವಾದಾಗ, ಸಂಪುಟ ರಚನೆ ಆಗುವಾಗ ಇದ್ದೇ ಇರುತ್ತೆ. ಆದರೆ ಇದಕ್ಕೊಂದು ಬ್ರೇಕ್ ಹಾಕಬೇಕು ಅಂತ ಜನರಿಗೆ ಅನಿಸೋದಿಲ್ವಾ? ಏನ್ರಿ ಡ್ರಾಮಾ ಮಾಡ್ತಾರೆ, ಆ ಖಾತೆ ಕೊಟ್ಟರು ಬೇಡ, ಈ ಖಾತೆ ಕೊಟ್ಟರು ಬೇಡ ಅಂತ ಖ್ಯಾತೆ ತೆಗಿತಾರಲ್ಲ. ಈಗ ಹೈಕಮಾಂಡ್ನಿಂದ ಏನಾದರೂ ನಿರೀಕ್ಷೆ ಮಾಡ್ಬೋದಾ ಎಲ್ಲ ಸರಿ ಹೋಗುತ್ತೆ ಅಂತ? ಅಥವಾ ಇಲ್ಲಿ ಇನ್ನೂ ಈ ಜಟಾಪಟಿ ಜಾಸ್ತಿ ಆಗೋ ಲಕ್ಷಣಗಳಿದ್ದಾವ? ಅಥವಾ ನಮ್ಮದೊಂದು ಕಲ್ಲಿರಲಿ ಅಂತೇಳಿ ಮತ್ತೊಬ್ರು ಎಸೆಯಕ್ಕೆ ಮತ್ತೆ ಇವ್ರದ್ದು ಮುಗಿದ್ಮೇಲೆ ಮತ್ತಿನ್ಯಾರಾದರೂ ಬರ್ತಾರಾ? ಹೀಗೆ ಅನ್ನಿಸ್ತಾ ಇದೆ ನನಗೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಎಸ್, ಕುಡ್ ಯು ಗೋ ಹೆಡ್? ನಿಮ್ಮ ಅನಿಸಿಕೆ, ಅಭಿಪ್ರಾಯ, ವಿಶ್ಲೇಷಣೆ ಎಲ್ಲವೂ ಕೂಡ ಬರಲಿ ಅನ್ನೋದು ನಮ್ಮ ಆಶಯ. ಸದ್ಯದ ಮಟ್ಟಿಗೆ ರಾಘವ್ ಸೂರ್ಯ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಅನೇಕರು ಖಾತೆ ಯಾವ್ದು ಕೊಟ್ರೇನಪ್ಪ ನಮಗೆ ಸಚಿವ ಸ್ಥಾನ ಸಿಕ್ಕರೆ ಸಾಕು ಅನ್ನುವಂತಹದನ್ನ ನಿರೀಕ್ಷೆ ಮಾಡ್ತಾ ಇರುವಂತ ಸಮಯದಲ್ಲಿ ಸಿಕ್ಕಿರೋರ್ಗಳು ನಮ್ಗೆ ಅದು ಬೇಡ ಇದು ಬೇಡ ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ. ಬಿಕಾಸ್ ಆಫ್ ಒಂದು, ಅವರಿಗೆ ಪ್ರಬಲ ಖಾತೆಗಳೇ ಬೇಕು, ಪ್ರಬಲ ಖಾತೆಗಳನ್ನ ನಿಭಾಯಿಸಿರೋರೇ ಅದನ್ನ ನಿಭಾಯಿಸ್ಬೇಕು ಅನ್ನೋ ಮನಸ್ಥಿತಿಯೋ ಏನೋ ಗೊತ್ತಿಲ್ಲ. ಆದ್ರೆ ಒಂದು ವಿಚಾರ ಅಂತೂ ದೀಪ, ಈಗ ಪ್ರಬಲ ಖಾತೆಗಳನ್ನ ಕೊಟ್ಟರು ಬೇಡ ಅಂತಿದಾರಲ್ಲ, ಅದಕ್ಕೇನಂತೀರಾ? ಅದಕ್ಕೆ ಇಲಾಖೆಗಳಲ್ಲಿ ಅಂದ್ರೆ ಒಂದಿಷ್ಟು ಇಲಾಖೆಗಳನ್ನ, ಪ್ರಮುಖವಾದಂತಹ ಇಲಾಖೆ, ಒಂದಿಷ್ಟು ಕೆಲಸ ಮಾಡ್ಬೇಕು ಅನ್ನುವಂತಹ ಇಲಾಖೆಗಳನ್ನ ತೆಗೆದಾಕಿದ್ದಾರೆ ಅನ್ನುವಂಥದ್ದು ಅವರ ವಾದ. ಆದ್ರೆ ಕೆಲಸ ಮಾಡ್ಬೇಕು ಅನ್ನುವಂತಹ ನಾಯಕರು ಎಲ್ಲಿದ್ರೂ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಹಿಂದೆ ಅನೇಕ ಉದಾಹರಣೆಗಳಿವೆ. ಈಗಲೂ ಕೂಡ ನಮಗೆ ಯಾವ್ದು ಬೇಡ, ಶಾಸಕರಾಗಿ ನಾವು ಮುಂದುವರೆದು ಕೆಲಸಗಳನ್ನ ಮಾಡ್ತೀವಿ ಅನ್ನುವಂಥವ್ರೆ ಕಾಂಗ್ರೆಸ್ ನಲ್ಲಿ ಅನೇಕರು ಎಲೆಮರೆ ಕಾಯಿ ರೀತಿ ವರ್ಕ್ ಮಾಡ್ತಾ ಇರೋರು ಕೂಡ ಇದ್ದಾರೆ. ಆದ್ರೆ ಇದು ಒಂಥರ ದುರಾಸೆಯ ಪರಮಾವಧಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಕೊಟ್ಟಿರುವಂತಹ ಖಾತೆಯನ್ನ ನಿಭಾಯಿಸೋದು ಬಿಟ್ಟು ನಮಗೆ ಈ ಖಾತೆ ಬೇಡ, ಆ ಖಾತೆ ಬೇಡ ಅಂತಂದು ಹೇಳ್ತಾ ಇರುವಂತದ್ದು ಎಲ್ಲೋ ಹೈಕಮಾಂಡ್ ಮತ್ತಷ್ಟು ಬಲಿಷ್ಠ ಆಗೋದ್ರ ಬದಲು ಎಲ್ಲೋ ಲೂಸ್ ಆಗ್ತಾ ಇದೆ. ಅಂದ್ರೆ ಅಲ್ಲ, ಬಹುಶಃ ಹೈಕಮಾಂಡ್ ಅಂದ್ರೆ ಅದು ಲೋ ಕಮಾಂಡ್ ಆಗ್ತಾ ಇರೋದಕ್ಕೆ ಹಿಂಗೆ ಎಲ್ಲರೂ ಆಟ ಆಡಿಸ್ತಿದಾರ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ದೀಪಾ.
ನಿಜ ನಿಜ. ಯಾಕಂದ್ರೆ ಯಾವಾಗ ಖಾತೆ ವಿಚಾರವಾಗಿ ರಾಮಲಿಂಗಾರೆಡ್ಡಿ ಒಂದಿಷ್ಟು ಮುಂದಿನ ಹೆಜ್ಜೆಯನ್ನ ಇಟ್ರು, ತಾವು ರಾಜೀನಾಮೆಯನ್ನ ನೀಡ್ತೇವೆ ಎನ್ನುವಂತಹದ್ದನ್ನ ಹೇಳಿದ್ರು, ಅವಾಗ್ಲೇ ಹೈಕಮಾಂಡ್ ಒಂದು ಸ್ಪಷ್ಟ ನಿರ್ದೇಶನವನ್ನ ಕೊಡಬಹುದಿತ್ತು. ಕೊಟ್ಟಿರೋ ಖಾತೆ ನಿಭಾಯಿಸೋ ಆಗಿದ್ರೆ ನಿಭಾಯಿಸಿ, ಇಲ್ಲ ತುಂಬಾ ಜನ ಆಕಾಂಕ್ಷಿಗಳಿದ್ದಾರೆ ಅವ್ರಿಗೆ ನಾವು ಕೊಡ್ತೇವೆ ಅನ್ನುವಂತಹದ್ದನ್ನ ಹೇಳ್ಬೋದಿತ್ತು. ಆದ್ರೆ ಹೈಕಮಾಂಡ್ ಅಂತ ಕೆಲಸ ಮಾಡ್ಲಿಲ್ಲ. ಕಾರಣ ಇಷ್ಟೇ, ಮುಂಬರುವಂತಹ ಲೋಕಲ್ ಚುನಾವಣೆಗಳಾಗಿರ್ಬೋದು ಅಥವಾ ವೋಟ್ ಬ್ಯಾಂಕ್ ಅನ್ನುವಂಥದ್ದನ್ನ ಕಳ್ಕೊಳ್ಳೋದಿಕ್ ರೆಡಿ ಇಲ್ಲ ಅನ್ನುವಂತಹದ್ದು ಕೂಡ ಇದೆ. ಅಲ್ಲಿ ಸ್ವಾರ್ಥವೂ ಕೂಡ ಹೈಕಮಾಂಡ್ ನಾಯಕರಲ್ಲಿ ಇದ್ದಂಗಿದೆ. ಹಾಗಾಗಿಯೇ ಇವೆಲ್ಲವನ್ನು ಕೂಡ ಇಲ್ಲಿ ತನಕ ಬಂದ್ ಬಿಟ್ಕೊಂಡಿರೋದು. ಪ್ರತಿ ನಿಮಿಷವೂ ಕೂಡ ಖಾತೆ ವಿಚಾರವಾಗಿಯೇ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಿ ಏನೇನ್ ಆಗ್ತಿದೆ ಅನ್ನುವಂತಹದನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ರಾಜ್ಯದ ನೂತನ ಸಚಿವರುಗಳು ಹೋಗ್ತಾರೆ ಅಂತಂದ್ರೆ, ಕಾಂಗ್ರೆಸ್ ನಲ್ಲಿ ಮತ್ತೊಮ್ಮೆ ಶುರು ಆಗ್ತಾ ಇರುವಂತಹದ್ದು ಎಲ್ಲವೂ ಸರಿ ಇಲ್ಲ ಅನ್ನುವಂತಹದ್ದಂತೂ ಸ್ಪಷ್ಟ ಆಗ್ತಿದೆ. ರಾಘವ್ ಸೂರ್ಯ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ದೀಪಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನಿಜ ಅಲ್ವಾ, ಎಷ್ಟು ಬೇಸರ ಆಗುತ್ತಲ್ಲ, ನಮ್ಮನ್ನು ಆಳುವ ನಾಯಕರೇ ಹಿಂಗೆ ಈ ಥರ ಇದ್ದುಬಿಟ್ರೆ ಅವ್ರ ಮನಸ್ಥಿತಿ ಅಂಥದ್ದು ಅಂತ ಗೊತ್ತಾಗುತ್ತೆ. ಇದನ್ನೆಲ್ಲ ಬಿಟ್ಟು ನೆಕ್ಸ್ಟು ಪ್ರಣಾಳಿಕೆ ಎಲ್ಲ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದರೆ ಕೇಳಬೇಕು. ನಿಮ್ಗೆ ಏನು ನಡೀತದೆ ಎಲ್ಲವೂ ನಮಗೇನು ಗೊತ್ತಾಗತ್ತಾ? ಆರ್ ದೇ ಫಾಲೋಯಿಂಗ್ ಟ್ರಾನ್ಸ್ಪರೆನ್ಸಿ? ನೋ. ಯಾವ ಪಾರದರ್ಶಕತೆನೇ ಇಲ್ಲ. ಅವ್ರಿಗೆ ಏನು ಹೇಳ್ತಾರೆ ಅದೇ ಆಟ ಅಲ್ವಾ? ಹಿಂಗಿರುವಾಗ ನಾವು ಹೆಂಗಾಗ್ಬಿಟ್ಟಿದ್ದೀವಿ, ನಮ್ಮ ಜನರ ಹತ್ರ ನಮ್ಮ MLAಗಳು ಒಂದು ಕೈ ಮೇಲೆ ಕೈ ಏನೋ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡಿದ್ರೆ ಸಾಕು, ಫುಲ್ ಉಬ್ಬೋಗ್ಬಿಡ್ತೀವಿ, ಖುಷಿಯಾಗ್ಬಿಡ್ತೀವಿ ಅಲ್ವಾ? ಆ ಮನಸ್ಥಿತಿಯಿಂದ ನಾವು ಹೊರಗೆ ಬರಬೇಕಾಗಿದೆ. ಯಾವುದೋ ಮದುವೆ ಮುಂಜಿಗಳಿಗೆ ಬರೋದೇ ದೊಡ್ಡ ಕೆಲಸ ಆಗಿಬಿಟ್ಟಿದೆ ಅಲ್ವಾ? ಅದೇ ಒಂದು ದೊಡ್ಡ ಕೆಲಸ. ಬಂದುಬಿಟ್ರೆ ಸಾಕು, ಬಂದ್ವಿ, ಕರೆಸಿದ್ವಿ. ಬೇರೆ ಏನು ಇಲ್ವೇ ಇಲ್ವಾ ನಮಗೆ? ಅಭಿವೃದ್ಧಿ ಅನ್ನೋ ಬಗ್ಗೆ ಯೋಚನೆ ಮಾಡೋಕ್ಕೆ ಆಗ್ತಿಲ್ವಾ ಅನ್ನುವ ಪ್ರಶ್ನೆಯನ್ನು ಕೂಡ ನಾವು ಕೇಳ್ಕೊಳ್ಬೇಕಾಗಿದೆ.